ಮೂವಿ ತುಂಬ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಡಿ ಬಾಸ್ ಫ್ಯಾನು, ಆದರೂ ಸುದೀಪ್ ಫಿಲಮ್ ಅವ್ರು ನೋಡೋಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಸಪೋರ್ಟ್ ಮಾಡಿ ಹಂಗೆ ಇರಿ. ಫಸ್ಟ್ ಹಾಫು ಸೂಪರ್ ಇದೆ, ಮ್ಯಾಕ್ಸ್ಗಿಂತ ನೆಕ್ಸ್ಟ್ ಲೆವೆಲ್ ಐತೆ ಮೂವಿ. ಫಸ್ಟ್ ಸಾರಿ ನೋಡ್ಕೊಂಡು ಬಂದಿದ್ದೀನಿ, ಸೆಕೆಂಡ್ ಶೋ ಬಂದಿರೋದು. ಅಲ್ಟಿಮೇಟು ಬಾಸು ಎಂಟ್ರಿ ಸೀನ್ ಹಿಂದಿಡಿದು ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೆಂಗೈತೆ ಅಂತಂದರೆ ಹಿಂಗೆ ಮಲಗಿದ್ದಾರೆ ಬಾಸು. ಆದರೆ ಬಾಸು ಸಾಂಗ್ ಬರುತ್ತೆ, ದಾದಾ ಯಾರು ಗೊತ್ತಾ ಢಕ್ಕನಾಕನ್ 100 ಡೇಸ್ ಓಡೋದು ಪಕ್ಕ. ಬಾಸ್ ನೆಕ್ಸ್ಟ್ ಲೆವೆಲ್. ಈ ಮೂವಿ ಎಕ್ಸೆಪ್ಟ್ ಮಾಡಬೇಕಾಗಿತ್ತು. ತುಂಬ ಖುಷಿ ಆಯ್ತದೆ. ಇದೇ ಥರ ಮೂವಿ ಮಾಡ್ಕೊಂಡ್ರೆ ನಮಗೆ ತುಂಬ ಖುಷಿ. ಕಿಚ್ಚ ಬಾಸ್ ಲವ್ ಯು. ಫಸ್ಟ್ ಹಾಫ್ ಹೆಂಗಿತ್ತು? ಸೂಪರ್. ಸೂಪರ್. ಬಾಸ್ ಬಗ್ಗೆ ಮಾತಾಡಂಗಿಲ್ಲ, ಸೂಪರ್ ಮೂವಿ. ಏನು ಅನ್ನಿಸ್ತು? ಇನ್ನೂ ಕ್ಯೂರಿಯಾಸಿಟಿ ಕೊಡ್ತಾ ಇನ್ನೂ ಕ್ಯೂರಿಯಾಸಿಟಿ ಇದೆ ನನಗೆ. ಬಾಸ್ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ. ಸಾಂಗ್ ಹೆಂಗಿತ್ತು? ಸಾಂಗ್ ಸೂಪರು. ಬಾಸ್ ಸಾಂಗ್ ಅಂದರೆ ಅಷ್ಟೇ ಸೂಪರ್ ಆಗಿರುತ್ತೆ. ಸೆಕೆಂಡ್ ಹಾಫ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ನು. ಹೆಂಗಿತ್ತು ಬ್ರೋ? ಸೂಪರ್ ಆಗಿತ್ತು. ಮ್ಯಾಕ್ಸ್ ಮೂವಿ ಆಯಿತು. ಮಾರ್ಕ್ ಮೂವಿ ಅಂದರೆ ಸೂಪರ್. ಸೂಪರ್ ಮಾರ್ಕ್ ಮೂವಿ. 100 ಡೇಸ್ ಗ್ಯಾರಂಟಿ ಸರ್. ಮೈಸೂರು ಬೆಂಗಳೂರಲ್ಲೇ. ಫಸ್ಟ್ ಹಾಫ್ ಹೇಗಿತ್ತು ಸರ್ ಸೋ ಬ್ಯೂಟಿಫುಲ್ ಸರ್. ಅಣ್ಣನ ಕದರ್ ನೋಡೋಕ್ಕೆ ಒಂದು ತುಂಬ ಖುಷಿ ಆಗ್ತಾ ಇದೆ. ಅಣ್ಣನಿಗೆ ಅಭಿನಯ ಚಕ್ರವರ್ತಿ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಅದು ತಕ್ಕಂಗೆ ಮಾಡಿದ್ದಾರೆ ಸರ್. ನಮ್ಮ ಅಣ್ಣನಿಗೆ ಒಂದೊಂದು ಡೈಲಾಗ್ಗಳು, ಅವನೊಂದು ಸ್ಟೈಲು, ಏರ್ ಸ್ಟೈಲು, ಅವನ ಅಭಿಮಾನಿಗಳು ತಕ್ಕಂಗೆ ನಯನವನ್ನು ಅಭಿನಯವನ್ನು ಮಾಡಿದ್ದಾರೆ. ಸೋ ಬ್ಯೂಟಿಫುಲ್ ಸರ್. ಒನ್ಸ್ ಅಗೈನ್ ಕಿಚ್ಚ ಬಾಸ್ ಮತ್ತು ನಮ್ಮ ಅಣ್ಣನ ಫಿಲಮು ಒಂದು ವರ್ಷ ಓಡುತ್ತೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ಇನ್ನೂ ಮಸ್ತಾಗಿರುತ್ತೆ. ನಮ್ಮ ಅಭಿಮಾನಿಗಳು ಖುದ್ದು ಎಲ್ಲರೂ ಸಂತೋಷ ಪಡಬೇಕು, ಆ ರೀತಿ ಮಾಡ್ತಾರೆ. ಆಮೇಲೆ ಒಂದು ವರ್ಷ ಓಡೇ ಬರ್ತದೆ ಖಂಡಿತವಾಗ್ಲೂ ನಮ್ಮ ಕಿಚ್ಚ ಬಾಸು. ಹೀಗೆ ಥರ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಗಳಿಸಲಿ, ನಮ್ಮ ಅಭಿಮಾನಿಗಳ ಆಶಯವನ್ನು ಪೂರೈಸಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒನ್ಸ್ ಅಗೈನ್ ಅಭಿನಯ ಚಕ್ರವರ್ತಿಗೆ. ಇದು 2ನೇ ಸತಿ ಬರ್ತಿರೋದು. ಮೈಸೂರಲ್ಲೂ ನೋಡ್ಕೊಂಬಂದೆ, ಇಲ್ಲೂ ನೋಡ್ತಿದ್ದೀನಿ, 2ನೇ ಸತಿ ನೋಡ್ತೀನಿ. ಡೈರೆಕ್ಷನ್ ಆಗೈತೆ, ಸೂಪರ್ ಆಗಿದೆ. ಫೈಟಿಂಗ್ ಶೋ ಸೂಪರ್. ವಾವನ ಸೀನ್ ಅಂದರೆ ಯಾವುದು? ಫೈಟ್ ಮಾಡ್ತಾನಲ್ಲ 2 ಸತಿ, ಅದು ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಹೇಗಿತ್ತು? ಚೆನ್ನಾಗಿದೆ. ಸೂಪರ್ ಆಗಿದೆ. ಫೈಟು ಆಕ್ಷನ್ ಚೆನ್ನಾಗಿದೆ. ಬ್ರೋ ಹೇಗಿತ್ತು? ಸರ್ ಹೇಗಿದೆ? ಏನಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಬಾಸ್ ಮೂವಿ ಮಾತ್ರ 100 ಡೇಸ್ ಪಕ್ಕ. ಚೆನ್ನಾಗಿದೆ. ಮೈಸೂರು ಬೆಂಗಳೂರಲ್ಲಿ 100 ದಿನ ಕಿಚ್ಚ ಬಾಸ್. ಸೂಪರ್ ಮೂವಿ. ಓಕೆ ಅಣ್ಣ, ಒಳ್ಳೆ ಮೂವಿ. ಸೂಪರ್ ಬಗ್ಗೆ ಸೂಪರ್. ಚೆನ್ನಾಗಿದೆ ಅಣ್ಣ. ಸೂಪರ್ ಸರ್. ಚೆನ್ನಾಗಿದೆ. ಸೂಪರ್. ಕಿಚ್ಚ ಬಾಸ್ಗೆ ಒಂದು ಸಲ್ಯೂಟ್. ಸೂಪರ್. ಚೆನ್ನಾಗಿದೆ ಬಿಡಿ ಸರ್. ಸೂಪರ್ ಫಿಲಮ್. ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಅಣ್ಣ. ಸೂಪರ್. ಸರ್ ಮಾರ್ಕ್ಸ್ ಫಿಲ್ಮ್ ಅಂದರೆ ಸಕ್ಕತ್ತಾಗಿದೆ ಸರ್. ಬಂದು ನೋಡಿದವ್ರು ಮಾತ್ರ ಗೊತ್ತು. ಒಳಗಡೆ ಬಂದು ನೋಡಿದವ್ರು ಮಾತ್ರ ಡ್ರೈವರ್ ಗೊತ್ತಾಗೋದು. ಯಾಕಂದ್ರೆ ನೋಡಿ ಮರೆಯೋಕ್ಕಾಗಲ್ಲ. ಆ ಥರ ಕಿಚ್ಚ ಬಾಸ್ ಚೆನ್ನಾಗಿದ್ದಾರೆ. ಆ ಫೈಟ್ ಸೀನ್ಸ್ ಮಾತ್ರ ಮರೆಯೋಕ್ಕಾಗಲ್ಲ. ಫಿಲಮ್ ಫೈಟ್ ಹೊಡಿತಿದ್ದಾರೆ ನೋಡಿ, ಅದು ಒಂದು ಗಂಟೆ ಟೈಮು ಕುಂತು ನೋಡಿದವ್ರು ಮಾತ್ರ ಗೊತ್ತು ಆ ಜಾಗ, ಬೇರೆಯವ್ರಿಗೆ ಗೊತ್ತಿಲ್ಲ ಸರ್. ಚಿಂಡಿ ಬ್ರೋ, ಲಾಸ್ಟ್ ಟೈಮಲ್ಲಿ ಮಾತ್ರ ಕರಳು ಕಿತ್ಕೊಂಡ್ಬಿಡುತ್ತೆ. ಮಕ್ಕಳು ಕಾಪಾಡೋದಿರ್ಬಿಡು, ಏನೇ ಬಿಡು, ಬಾಸ್ ಒಂದೇ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಸೂಪರ್ ಮೂವಿ. ವಾರ ಅಂತ ಯಾರು ಹೊಡೆದಾಡಕ್ಕೆ ಹೋಗ್ಬಿಡಿ. ವಾರ ಅಂತ ಯಾರೂ ಇಲ್ಲ. ಇಲ್ಲಿ ಇರೋರು ಒಬ್ಬರೇ ಬಾಸು. ನಾನು ಯಾರು ಬಾಸ್ ಗೀಸ್ ಅಂತ ಹೇಳಕ್ಕೆ ಹೋಗಲ್ಲ. ಬಾಸು ಎಲ್ಲರೂ ಒಂದೇ, ಒಬ್ಬರು. ಯಾರು ಹೇಳಿ? ಫಸ್ಟು ಕರ್ನಾಟಕ ಹುಟ್ಟಿಸಿದ್ದು ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ಬಾಸನು 45 ಐತೆ. ಏನಂತ ಹೇಳಿದ್ದಾರೆ? ಮೂವಿ ನೋಡ್ಬಿಟ್ಟು ಸೂಪರ್ ಆಗೈತೆ. ಅದರಲ್ಲಿ ಏನಿಲ್ಲ, ತಪ್ಪೇನಿಲ್ಲ. ಅದರಲ್ಲಿ ಒಂದು ಹೇಳಿದ್ದು ಫೈಟಿಂಗ್ ಎಲ್ಲ ಸೂಪರು. ಇಲ್ಲಿ ವಾರ್ಗೇರಿ ಏನೂ ನಡೆಯಲ್ಲ. ಇಲ್ಲಿ ಬಾಸು ಹೇಳಿರೋದು 45ಗೂ ಅದಕ್ಕೂ ಸಪೋರ್ಟ್ ಕೊಡ್ತವ್ರೆ. 45ಗೂ ಸಪೋರ್ಟ್ ಕೊಡ್ತವ್ರೆ. ಆಮೇಲೆ ಇಲ್ಲಿಗೂ ಸಪೋರ್ಟ್ ಕೊಡ್ತವ್ರೆ. ಬಾಸೆ ಇಚ್ಛಾ ಸುದೀಪ್ ಬಾಸ್ ಬೆಂಕಿ. ಸೂಪರ್ ಅಣ್ಣ. ಸೂಪರ್ ಆಗಿತ್ತು. ಚೆನ್ನಾಗೈತೆ. ಮಸ್ತು. ಸೂಪರ್. ಚೆನ್ನಾಗಿದೆ.
ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ ಅಣ್ಣ ಫಿಲಮ್ ಚೆನ್ನಾಗಿದೆ ಓಕೆ ಮೇಡಮ್ ಹೇಗಿತ್ತು ಮೂವಿ ಮೇಡಮ್ ಹೇಗಿತ್ತು ಮೂವಿ ಸೂಪರ್ ಪುಟ್ಟಿ ಹೆಂಗಿತ್ತು ಮೂವಿ ಸಖತ್ತಾಗಿತ್ತು. ನೋಡ್ಬೋದು ಚೆನ್ನಾಗೈತೆ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗೈತೆ ಮೂವಿ ಒಳ್ಳೆ ಟೈಪ್ ಅಣ್ಣ ಹೆಂಗಿತ್ತು ಸೂಪರ್ ಆಗಿದೆ ಸರ್ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಡೈರೆಕ್ಷನ್ ಅಂದರೆ ಒಳ್ಳೆ ಡೈರೆಕ್ಟ್ರು ಮೊದಲು ಮ್ಯಾಕ್ಸು ಚೆನ್ನಾಗಿ ಮಾಡಿದ್ದಾರೆ, ಇವಾಗ ಅದಕ್ಕಿಂತ ಡಿಫ್ರೆಂಟಾಗಿ ಮಾಡಿದ್ದಾರೆ ಸರ್. ಸಮಾಜಕ್ಕೆ ಒಳ್ಳೇದಾಗೋ ಥರ ಒಂದು ಸಂದೇಶ ಅಂದರೆ ಸರ್, ಒಂದು ಚಿಕ್ಕ ಮಕ್ಕಳನ್ನ ಯಾವ ಥರ ಕಿಡ್ನ್ಯಾಪ್ ಮಾಡಿ ಇದನ್ನ ಮೇಲಧಿಕಾರಿಗಳು ಯಾವ ಥರ ಇದು ಮಾಡ್ತಾರೆ, ಅದನ್ನ ಯಾವ ಥರ ಕೆಟ್ಟ ಥರ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಇಡೀ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಅಂತ ಅಭಿಮಾನಿ ಇದ್ದಾರೆ. ಎಲ್ಲ ಅಭಿಮಾನ ನಮಸ್ಕಾರಗಳು. ನಾನು ಎಲ್ಲ ಅಭಿಮಾನಿ ಹೇಳ್ತೀನಿ, ಎಲ್ಲ ಹೀರೋಗಳೆಯ ಅಂದರೆ ಮಿಗಿಲೋದು ಎಲ್ಲ ಹೀರೋಗಿಂತ ಹೆಚ್ಚು ಪಕ್ಕ ನಮ್ಮ ಶಿವಣ್ಣ. ನಾನು ಹುಡ್ತಾಲಿಂದ ನಾನು ಇವತ್ತು ಶಿವಣ್ಣ ಫಿಲಮ್ ನೋಡ್ಕೊಂಡು ಬೆಳೆದಿದ್ದು. ಪಕ್ಕ ಶಿವಣ್ಣ ಅಂದರೆ ನಂಗೆ ಪ್ರಾಣ. ಕನ್ನಡ ಫಿಲಮು ಎಲ್ಲ ತೆಗಿರ್ಬೋದು, ಶಿವಣ್ಣ ಬಿಟ್ರೆ ಇನ್ಯಾರೂ ಫಿಲಮ್ ಇಂಡಸ್ಟ್ರಿ ಬರೋಕ್ಕಾಗಲ್ಲ. ಪಕ್ಕ ಶಿವಣ್ಣ ನಂಬರ್ 1. ನಾನು ಪಕ್ಕ ಶಿವಣ್ಣ ಅಭಿಮಾನಿ, ಅಂದರೆ ಎಲ್ಲರ ಅಭಿಮಾನಿ ನಾನು ಕೂಡ. ಎಲ್ಲರ ಫಿಲಮ್ ನೋಡ್ತೀನಿ, ಎಲ್ಲ ಫಿಲಮ್ ಚೆನ್ನಾಗಿದೆ, ಎಲ್ಲ ಫಿಲಮಲ್ಲೂ ಕೂಡ ಅರ್ಥ ಇರುತ್ತೆ. ಮೂವಿ ಮಾತ್ರ ಸಖತ್ತಾಗಿದೆ.